ಹೆಂಗೋ ದಾರಿ ಉಳ್ಕೊಂಡು ಮೇಲೆ ಹೋಗ್ತಾ ನೋಡ್ತಾ ಇದ್ದೀನಿ. ಸ್ವಲ್ಪ ಮಿಸ್ ಆದ್ರೂ ಡೈರೆಕ್ಟ್ ಅಲ್ಲಿ ಹೋಗ್ಬಿಡ್ತೀನಿ. ಜೈ ಶ್ರೀರಾಮ್ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋ ಬಂದು ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರ ಹತ್ರ ಇರುವ ಒಂದು ಬೆಟ್ಟ. ಸೊ ಈ ಬೆಟ್ಟ ನೀವೆಲ್ಲ ನೋಡೇ ಇರ್ತೀರ, ಬಟ್ ಈ ಬೆಟ್ಟದಲ್ಲಿ ಈ ತರ ಇದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಸೊ ಆ ಬೆಟ್ಟ ಯಾವುದು, ಅದು ಯಾವ ತರ ಇದೆ ಬೆಟ್ಟ ಮೇಲೆಗಡೆ ಎಲ್ಲ, ಸೊ ಫುಲ್ ಸೊ ಇದರಲ್ಲಿ ಪ್ಲೇಸ್ ಎಲ್ಲ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಪ್ಲೇಸ್ ನಿಮ್ಗೆ ನೋಡ್ಬೇಕಂದ್ರೆ ಹಿಂದೆಗಡೆ ಇದೆಯಲ್ಲ, ಸೊ ಅದೇ ಬೆಟ್ಟನೇ. ಸೊ ಈ ಬೆಟ್ಟನ ನೀವು ನೋಡಿರ್ತೀರಾ, ಅದೇ ಸೊ ಈಶಾ ಫೌಂಡೇಶನ್ ಬರೋವಾಗಂತೂ ಸೊ ಸಿಕ್ಕಾಪಟ್ಟೆ ನೋಡಿರ್ತೀರಾ. ಬಟ್ ಈ ಪ್ಲೇಸಲ್ಲಿ ಈ ಈ ಥರ ಇದೆ ಅಂತ ಯಾರು ಗೊತ್ತಿಲ್ಲ. ಜಾಸ್ತಿ ಜನ, ಒಂದು 70% ಜನ ಗೊತ್ತಿಲ್ಲ, ಒಂದು 30% ಜನ ಗೊತ್ತಿರುತ್ತೆ. ಅದರಿಂದಾನೇ ಇವಾಗ ಈ ಬೆಟ್ಟದಲ್ಲಿ ಮೇಲೆಗಡೆ ಯಾವ ಥರ ಇದೆ, ಸೊ ಮೇಲೆಗಡೆ ಅಲ್ಲಿ ಚೆಕ್ ಮಾಡೋಣ. ಚೆಕ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಫುಲ್ಲು ಸ್ಕಿಪ್ ಮಾಡ್ದಂಗೆ ನೋಡಿ, ಫುಲ್ ವಿಡಿಯೋ ನೋಡಿ, ಇನ್ನೂ ಇನ್ಫಾರ್ಮೇಷನ್ ಮುಂದೆ ಜಾಸ್ತಿ ಇದೆ. ಓಕೆನಾ ಗಾಯ್ಸ್? ಸೊ ಮೇಲೆಗೆ ಹೋಗೋಕ್ಕೆ ಸೊ ಪ್ಲೇಸ್ ಅದು ದಾರಿ ಇಲ್ಲ. ಸೊ ಇದು ನಾರ್ಮಲಾಗಿ ನಾವೇ ದಾರಿ ಹುಡ್ಕೊಂಡು ಹೋಗ್ಬೇಕು. ಸೊ ಅವ್ರು ಯಾರೋ ನಿನ್ನೆ ಒಬ್ರ ಹತ್ರ ಕೇಳಿದ್ದೆ, ಸೊ ಅವರು ಹತ್ತು ಕಡೆಯಿಂದ ಹೋಗ್ಬೋದು ಅಂತ ಹೇಳಿದ್ರು. ಮತ್ತೆ ಈ ತಾತನ ಹತ್ರ ಕೇಳಿದ್ರೆ ನಾರ್ಮಲಾಗಿ ನೀವು ಹತ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳ್ದ. ಸೊ ದಾರಿ ಹೆಂಗಾಯ್ತು ಅಂತ ಗೊತ್ತಿಲ್ಲ, ಹೆಂಗಾಸಿ ಹೋಗ್ಬೇಕು ಅಂತ ಕೂಡ ಗೊತ್ತಿಲ್ಲ ನನಗೆ. ಇನ್ನೂ ಬಂದ್ಬಿಟ್ಟೆ ಗಿಡಗಳ ಸಿಕ್ಕಾಕೊಂಡು ಹೋಗ್ತೀನಿ. ಆದ್ರೆ ನಾವು ಹೋಗ್ಬೇಕಾಗಿರೋದು ಅಲ್ಲಿಗೆ. ನಾನು ಬೆಳಿಕ್ಕಿದ್ದೀನಿ ನೋಡಿ, ಅಲ್ಲೇ ಮೈನ್ ಇವಾಗ ನಾವು ಹೋಗ್ಬೇಕಾಗಿರೋದು. ಮತ್ತೆ ಸೊ ನಾವು ಪ್ಲೇಸ್ ನೋಡ್ಬೇಕಾಗಿರೋದು ಕೂಡ ಅಲ್ಲೇ. ಸೊ ಅದಕ್ಕೆ ಅಂತಾನೆ ಇವಾಗ ದಾರಿ ಬಿಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಏನಂದ್ರೆ ಸೊ ನೀವು ಬರೋವಾಗ ಸ್ವಲ್ಪ ಶೂಸ್ ಎಲ್ಲ ಚೆನ್ನಾಗಿರೋ ಹಾಕೊಂಬರ್ರಿ, ಯಾಕಂದ್ರೆ ಸ್ವಲ್ಪ ಜಾರ್ತವೆ. ನೋಡಿ ನಾನೇ ಬಿದ್ದೋಗ್ತೀನಿ. ಅದಕ್ಕೆ ಹತ್ತಕ್ಕೆಲ್ಲ ಕಂಫರ್ಟ್ ಆಗಿರುತ್ತೆ. ಇವಾಗಾದ್ರೆ ಆಗ್ತಿಲ್ಲ ನೋಡಿ, ದಾರಿನೇ ಇಲ್ಲ. ಇವಾಗ ಇರೋದಕ್ಕೆ ಮಸ್ತಾಗೈತೆ. ನಾವು ಹೋಗ್ಬೇಕು, ನಾವು ಹಿಂಗಾಸಿ ಹೋಗಿ ಅಲ್ಲಿ ಹೋಗ್ಬೇಕು. ಇವಾಗ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಕತೆ ಆಗುತ್ತೆ. ಸೊ ಇವತ್ತು ವೆದರ್ ಮಾತ್ರ ತುಂಬಾ ಕೋಲ್ಡ್ ಐತೆ, ತಣ್ಣಗಿದೆ ಪ್ಲೇಸ್ ಎಲ್ಲ. ಇವಾಗ ಹತ್ತಕ್ಕೂ ಸ್ವಲ್ಪ ಚೆನ್ನಾಗೈತೆ. ಸೊ ಇದೇ ನಾವು ಬಿಸಿಲಲ್ಲಿ ಹತ್ತಕ್ಕೆ ಹೋಗಿದ್ದೀವಿ ಅಂದ್ರೆ ಸೊ ಆಗಲ್ಲ, ಬಿಕಾಸ್ ಬಿಸಿಲು ಜಾಸ್ತಿ ಆಗುತ್ತೆ, ನೀರು ಕುಡಿಬೇಕು ಅನ್ಸುತ್ತೆ. ಸೊ ಒಂದು ಟೈಮಲ್ಲಿ ನಾವು ಇಂಥ ಪ್ಲೇಸ್ಗಳು ಅಂತಾಗ ನಾನಾದ್ರೆ ಒಂದೊಂದ್ಸರಿ ಅಲ್ಲ, ನಾನು ಹೋಗೋದಾಗೆಲ್ಲ ನೀರಿಗೆ ತಗೊಂಡು ಹೋಗೋದೇ ಇಲ್ಲ. ಸೊ ಹೆಂಗಿದ್ರೆ ಹಂಗೆ ಹತ್ತಾ ಇರ್ತೀನಿ, ಇಳಿತಾ ಇರ್ತೀನಿ, ಆ ಥರ. ಸೊ ನೀವಾದ್ರೆ ಆ ಥರ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನಾವು ಅನ್ಕೊಂಡಿರೋ ಲೊಕೇಶನ್ಗೆ, ಸೊ ಪ್ಲೇಸ್ಗೆ ಮೇಲೆಗಡೆ ಸೊ ಆಲ್ಮೋಸ್ಟ್ ಬಂದಾಯಿತು ಅನ್ಕೊತೀನಿ. ಗಾಯ್ಸ್ ಮೇಲೆಗಡೆ ನೀವು ನೋಡಿ ಯಾವ ಥರ ಇದೆ ಅಂತ. ಗಾಯ್ಸ್ ಸೊ ಇವಾಗ ನಾನು ಮೇಲೆಗಡೆ ಪ್ಲೇಸ್ ಹೇಳಿದ್ನಲ್ಲ, ಸೊ ಆ ಪ್ಲೇಸ್ ಬಂದು ಸೊ ಇದೆ ಕಡೆ ಸ್ವಲ್ಪ ಪ್ಲೇಸ್ ಇದೆ. ನಾನಿಲ್ಲಿ ಒಂದು ಶಿವಲಿಂಗ ಇಕ್ಕಿದ್ದಾರೆ ಅಂತ ಹೇಳಿದ್ನಲ್ಲ, ಸೊ ಆ ಶಿವಲಿಂಗ ಬಂದು ಸೊ ಇದೇ ಲಿಂಗಾನೇ. ಕಾಣಿಸ್ತೈತೆ ಇಲ್ವೋ ಗೊತ್ತಿಲ್ಲ. ಒಳಗಡೆ ಹೋಗೋಣ ಅಂದರೆ ಹುಳುಗಳು ಜಾಸ್ತಿ ಇದ್ದಾವೆ. ಸೊ
ಇಲ್ಲಿ ನೋಡಿ ಹುಡುಗರು ಅವೆಲ್ಲ ಜಾಸ್ತಿ ಇದೆ. ಆ ಲಿಂಗ ಇದೇ ಶಿವಲಿಂಗ, ಅಲ್ಲೇ ಶಿವಲಿಂಗ ಇರೋದು. ಸೊ ಈ ಪ್ಲೇಸ್ ಹೆಸರು ಬಂದು ಕೌರ್ಲು ಬೆಟ್ಟ. ಸೊ ಇದು ಕೌರ್ಲು ಬೆಟ್ಟ ಅಂತ ಕರೀತಾರಂತೆ. ಸೊ ಇದು ಲೊಕೇಶನ್ ಬಂದು ನಮ್ಮ ಚಿಕ್ಕಬಳ್ಳಾಪುರದಿಂದ ಈಶಾ ಫೌಂಡೇಶನ್ಗೆ ಬರ್ತೀವಲ್ಲ, ಸೊ ಅದೇ ದಾರಿನೇ. ಸೊ ಈಶಾ ಫೌಂಡೇಶನ್ಗೆ ಹೋಗೋಕ್ಕಿಂತ ಮುಂಚೆನೆ ಇನ್ನೊಂದು ಹರಿಹರ ಬೆಟ್ಟ ಬರುತ್ತೆ. ಹರಿಹರ ಬೆಟ್ಟದ ಕೆಳಗಡೆ ಇರೋ ಬೆಟ್ಟನೇ ಇದು ಕೌರ್ಲು ಬೆಟ್ಟ ಅಂತ. ಸೊ ಈ ಬೆಟ್ಟದಲ್ಲಿ ಈ ಥರ ಅಡ್ವೆಂಚರ್ ಮಾಡ್ಕೊಂಡು ಬರಬೇಕು. ನೋಡಿ ಇಲ್ಲಿ ಕೆಳಗಡೆ ಇದಕ್ಕೆ ಪ್ಲೇಸ್ ಇಲ್ಲ. ಸೊ ಆ ಪ್ಲೇಸ್ ನಾವೇ ರೆಡಿ ಮಾಡಿಕೊಂಡು ಸ್ವಲ್ಪ ಸೇಫ್ ದಾರಿಯಲ್ಲಿ ಬಂದೆ. ಸೊ ನೀವು ಅಷ್ಟೇ ಯಾವಾಗ ಬರೋವಾಗ ಒಂದ್ಸರಿ ವಿಸಿಟ್ ಮಾಡ್ತೀರಲ್ಲ, ಒಂದ್ಸರಿ ಬರ್ರಿ. ಇಂಥ ಪ್ಲೇಸಿಗೆ ಬಂದಾಗ ಚೆನ್ನಾಗಿರ್ತದೆ. ನೋಡಿ ಅಪ್ಪಕ್ಕೂ ಚೆನ್ನಾಗಿದೆ. ಸೊ ಗ್ರೀನರಿನೂ ಇದೆ. ಮೇಲೆಗಡೆ ಲೊಕೇಶನ್ ನೋಡಿ, ದೊಡ್ಡ ಬಂಡೆಕಲ್ಲು ದೊಡ್ಡದು. ಸೊ ಇನ್ನು ನಿಮ್ಗೆ ಇದ್ರ ಮೇಲಕ್ಕೂ ಹೋಗೋಕ್ಕೆ ದಾರಿ ಇದೆ. ಸೊ ಇವಾಗ ಮೇಲಕ್ಕೂ ಹೋಗ್ತೀನಿ. ಸೊ ಫಸ್ಟು ನಾನು ಈ ಪ್ಲೇಸ್ಗೆ ಬರಬೇಕಂತ ಸೊ ನಾನು ಈ ಪ್ಲೇಸ್ಗೆ ಬಂದಿತ್ತು. ಯಾಕಂದರೆ ಇಲ್ಲಿ ನಾನು ಯಾವಾಗೂ ಬರ್ತಾ ಇರ್ತೀನಿ. ಬರ್ತಾ ಬರ್ತಾ ಇಲ್ಲಿ ಈ ಕಂಬ ಇದೆಯಲ್ಲ, ಈ ಕಂಬನ ನೋಡಿಕೊಂಡು ಇಲ್ಲಿ ಯಾವುದೋ ಒಂದು ಪ್ಲೇಸ್ ಐತೆ ಅಂದ್ಬಿಟ್ಟು ಅಲ್ಲಿ ಸ್ಥಳೀಯ ಆ ಊರಿನವ್ರು ಇರ್ತಾರಲ್ಲ, ಸೊ ಆ ಊರಿನವ್ರು ಕೇಳಿದಾಗ ಸೊ ಮೇಲೆಗಡೆ ಒಂದು ಶಿವಲಿಂಗ ಎಲ್ಲ ಇದೆ. ಸೊ ದಾರಿ ಹತ್ ಕಡೆಯಿಂದ ಇದೆ. ಮತ್ತು ಈ ಬೆಟ್ಟದ ಹೆಸರು ಸೊ ಕೌರ್ಲು ಬೆಟ್ಟ ಅಂತ ಹೇಳಿದ್ರು. ಸೊ ಅದಕ್ಕೆ ಇವತ್ತೇನಾದರೂ ಮಾಡಿ ಈ ವಿಡಿಯೋ ಆದರೂ ಮಾಡೋಣ. ಸೊ ಮೇಲೆಗಡೆ ನಾನು ಹೆಂಗೋ ನೋಡಿರಲಿಲ್ಲಲ್ಲ, ಸೊ ನಾನು ನೋಡ್ತೀನಿ, ನೀವು ನೋಡಿ ಅಂದ್ಬಿಟ್ಟು ನಾನು ನೋಡಿದೆ. ಮತ್ತು ನಿಮಗೂ ಹಂಗೆ ಈ ಪ್ಲೇಸ್ನ ತೋರಿಸ್ಕೊಟ್ಟೆ. ಸೊ ಅಷ್ಟೇ. ಮತ್ತು ಇನ್ನು ಮೇಲೆಗಡೆ ವ್ಯೂ ನೋಡೋಕ್ಕೆ ಎಲ್ಲ ಚೆನ್ನಾಗಿದೆ. ಸೊ ಮೇಲೆಗಡೆಗೂ ಹೋಗೋಣ. ಆ ಚಿಕ್ಕ ಲಿಂಗ ಸಖತ್ತಾಗೈತೆ. ಇರಿ ಇವಾಗ ಅಲ್ಲೇ ಸ್ವಲ್ಪ ದೂರ ಹೋಗೋದಾಗ ಮಾಡ್ತೀನಿ ಗಾಯ್ಸ್. ಆ ಶಿವಲಿಂಗ ಹತ್ರ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಯಾಕಂದ್ರೆ ಇದು ಸ್ವಲ್ಪ ದೊಡ್ಡದಾಗಿದೆ. ದೊಡ್ಡದಾಗಿದೆ ಅಂತ ಇದೆ, ಚಿಕ್ಕದಾಗಿದೆ. ಸೊ ಹೋಗೋಕ್ಕೂ ಪ್ಲೇಸ್ ಸ್ವಲ್ಪ ಕಮ್ಮಿನೇ. ಇಷ್ಟು ಹೋಗಿ ಈ ಬಾಹುಲಿ ಅಂತಾರಲ್ಲ, ಸೊ ಅದು ಮೇಲೆಯಿಂದ ಇಳಿತು. ಸಖತ್ ಭಯ ಆಯ್ತು. ಶಿವಲಿಂಗ ಚಿಕ್ಕದು. ಸೊ ಹತ್ ಕಡೆ ಗುಹೆ ಇದೆ. ಅಲ್ಲಿ ಹೋಗಕ್ ಸ್ವಲ್ಪ ಭಯ ಆಗ್ತಾ ಇದೆಯಾ. ಬಾಹುಲಿಗಳು ಬಂತು ಅಮ್ಮ. ಹತ್ ಕಡೆ ನೋಡ, ಅಲ್ಲಿಂದ ಮೇಲೆ ನೋಡಕ್ ಚೆನ್ನಾಗೈತನ. ಸೊ ಮೇಲೆಗಡೆಗೆ ಹೋದ್ರೆ ಅಲ್ಲಿಂದ ಕಾಣಿಸುತ್ತೆ. ಯಾಕಂದ್ರೆ ಡೈರೆಕ್ಟ್ ಬಂಡೆ ಕೆಳಗಡೆ ಇಕ್ಕಿದ್ದಾರೆ. ಸೊ ಅಲ್ಲಿಂದ ಬಿಸಿಲು ಕೂಡ ಬೀಳುತ್ತೆ ಅಲ್ಲಿಗೆ ನೀಟಾಗಿ. ಬರೋದ್ರೆ ಒಂದ್ಸರಿ ವಿಸಿಟ್ ಮಾಡಿ. ಕಳ್ಕೊಳೋದೇನಿಲ್ಲ, ಪ್ಲೇಸ್ ಚೆನ್ನಾಗೈತೆ ಅಷ್ಟೇ ನಾನು ಹೇಳೋದು ಗಾಯ್ಸ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅಯ್ಯೋ ಮತ್ತೆ ಸ್ಟಾರ್ಟ್ ಮಾಡಿದೆ ಮೇಲೆಗೆ ಹತ್ತಕ್ಕೆ. ಆ ಮೇಲೆಗಡೆ ಪ್ಲೇಸ್ ಹೆಂಗಿದೆ ಅಂತ ನಾವು ನೋಡ್ಬೇಕಲ್ಲ. ಸೊ ಅಲ್ಲಿಂದ ವ್ಯೂ ಪಾಯಿಂಟ್ ಹೆಂಗಿರುತ್ತೆ ಅಂತ. ಅದಕ್ಕೆ ಸೊ ಆ ಶಿವಲಿಂಗ ನೋಡಿಕೊಂಡು ಇವಾಗ ಮೇಲೆ ಹೋಗೋಕ್ಕೆ ದಾರಿ ಹುಡುಕ್ಲಾಡ್ತಾ ಇದ್ದೀನಿ. ಬಟ್ ದಾರಿ ಇಲ್ಲ, ಬೆಟ್ಟಕ್ಕೆ ಹೋಗೋಕ್ಕೆ ದಾರಿ ಇಲ್ಲ. ನಾನೇ ಎತ್ ಕಡೆಯಿಂದ ನೋಡ್ತಾ ಇದ್ದೀನಿ. ಲೊಕೇಶನ್ ನೋಡಿದ್ರೆ ಹಿಂಗಿದೆ. ಇತ್ ಕಡೆ ಇಲ್ಲ, ನಾನು ಅವಾಗಲೇ ಅಲ್ಲಿದ್ದಿದ್ದು. ಕಡೆಯಿಂದ ಹೋಗ್ಬೇಕು. ಸೊ ಇವಾಗ ಏನಿಲ್ಲ, ಮತ್ತೆ ಈ ಬೆಟ್ಟನ ಸ್ವಲ್ಪ ಇಳಿದು ಬೆಟ್ಟ ಇಳಿದು ಹತ್ ಕಡೆಯಿಂದ ಹೋಗಿ ಸೊ ಆ ಸೈಡಿಂದ ಹೋಗಿ ಸೊ ಹಂಗಾಸಿ ಸ್ವಲ್ಪ ದಾರಿ ಇದೆ. ಸೊ ಹಂಗೆ ಹೋಗೋಣ ಅಷ್ಟೆ ಗಾಯ್ಸ್. ಏನಂದ್ರೆ ಈ ಬಂಡೆ ಕಲ್ಲುಗಳ ಮೇಲೆ ಜಾಗಲು ಸ್ವಲ್ಪ ಹುಷಾರಾಗಿ ಬರಬೇಕು. ಇಷ್ಟೇ, ಬಂಡೆಗಳ ಕಲ್ಲು ಸ್ವಲ್ಪ ಗಟ್ಟಿ ಇರೋದಿಲ್ಲ ಕೆಲವೊಂದು. ಇವಾಗ ನೋಡಿ, ನಾನು ಅಲ್ಲೊಂದು ಬಂಡೆ ಮೇಲೆ ಕಾಲಿದ್ದು ಹೆಂಗೋ ದಾರಿ ಹುಡ್ಕೊಂಡು ಮೇಲೆ ನೋಡ್ತಾ ಇದ್ದೀನಿ. ದಾರಿ ಏನಾದ್ರು ಸಿಕ್ಕಿದ್ರೆ ಸೊ ನೀವು ಇದೇ ದಾರಿನ ಫಾಲೋ ಮಾಡ್ಕೊಂಡು ಬಂದ್ಬಿಡ್ರಿ. ಸೊ ಇಲ್ಲಿ ದಾರಿ ಸಿಕ್ಕಿಲ್ಲ, ನೋಡ ದಾರಿ ಸಿಗುತ್ತೇನೋ. ಸಿಕ್ಕಿದ್ರೆ ಒಳ್ಳೇದು, ಸಿಗ್ಲಿಲ್ಲ ಅಂದ್ರೆ ಸೊ ದಾರಿ ಮಾಡೋಣ, ಬಿಡಲ್ಲ. ಬೆಟ್ಟಕ್ಕೆ ದಾರಿ ಇಲ್ಲ.
ಹತ್ತುತ್ತಾ ಇದ್ದೀನಿ. ಯಾದ್ರೆ ಮಾತ್ರ ಕೆಳಗಡೆಗೆ ನಾನು ಆದರೂ ಸ್ವಲ್ಪ ಹುಷಾರಾಗಿ ಹೋಗ್ತೀನಿ. ಓ ಲೇಸ್ ಬೇರೆ ಬಿಚ್ಚೋಗೈತಪ್ಪು. ಹೆಂಗಿದೆ? ಲೇಸ್ ಗೀಸ್ ಕೆಟ್ಕೋಣ. ಎಲ್ಲ ಇಲ್ಲ ನೋಡಿ, ಮೇಲೆ ಕಡೆಯಿಂದ ಬರ್ತಾ ಇದೆ ನೀರು. ಇನ್ನು ನಾವು ಅಲ್ಲಿಗೆ ಹೋಗೋಣ ಇದೆ. ನಾವು ಅಲ್ಲಿಂದಲೇ ನೋಡೋಕೆ ಚೆನ್ನಾಗೈತೆ. ಸೊ ಮೇಲೆಗಡೆನ ಪ್ಲೇಸ್ ಚೆನ್ನಾಗಿದೆ ನೋಡೋಕ್ಕೆ. ಇನ್ನೂ ಇಲ್ಲ. ಸೊ ಇಲ್ಲಿ ಸ್ವಲ್ಪ ಮಿಸ್ ಆದರೂ ಡೈರೆಕ್ಟ್ ಅಲ್ಲಿ ಹೋಗ್ಬಿಡ್ತೀನಿ. ಗೈಸ್ ಶೂಸ್ ಹಾಕೊಂಡು ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಸೊ ನಾನು ಶೂಸ್ ಅಲ್ಲಿ ಬಿಸಾಕಿದ್ರೆ ಮೇಲೆ ಬಿಸಾಕ್ದೆ. ಅಮ್ಮಮ್ಮ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಅಷ್ಟೆಲ್ಲ ಸುತ್ತಾಕೊಂಬಂದೆ. ಬಿಕಾಸ್ ಆಫ್ ಶೂಸ್ ಆಗ್ತಿಲ್ಲ ಅಂದ್ಬಿಟ್ಟು. ಇಲ್ಲಿ ನೋಡಿ ಗಾಯ್ಸ್, ನೀರು ಯಾವ ಅಂದ್ಕೊಂಡೈತೆ ಮೇಲೆ ಕಡೆ ಇದೆ, ಯಾವ ಥರ ನೀರು ಬರ್ತೈತೆ ಅಂತ. ಪ್ಲೇಸು ಇನ್ನು ಈ ಥರ ಇದೆ. ನಾವು ಹೋಗ್ಬೇಕು. ನಾವು ಅಮ್ಮಮ್ಮ ಒಂದು ಶೂ ಅಲ್ಲೋಯ್ತು. ಇಲ್ಲಿಗೆ ಬಂತು ಹೋಗಿದ್ದ ಗಾಯ್ಸ್. ಅಲ್ಲಿಂದ ಸ್ವಲ್ಪ ಆ ಪ್ಲೇಸಿಂದ ಸೊ ಇಲ್ಲಿವರೆಗೂ ಹೆಂಗೋ ಹತ್ಕೊಂಡು ಬಂದೆ. ಸೊ ಇನ್ನೂ ಮೇಲೆ ಸ್ವಲ್ಪ ಜಾಗ ಐತೆ, ಹತ್ಬೇಕು. ಅಮ್ಮ ಶೂಗಳು ಯಾಕೆ ಕಟ್ಸಿದೀನಿ. ಅಮ್ಮ ಏನಂದ್ರೆ ಸಖತ್ತಾಗೈತಿ, ಸಖತ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಈ ಥರ ಎಷ್ಟೋ ದಿವಸದಿಂದ ಈ ಥರ ನಾವು ಹತ್ಬೇಕು ಅಂದ್ಕೊಂಡಿದ್ದೆ. ಫೈನಲಿ ಆರಾಮಾಗಿದೆ, ಸಖತ್ತಾಗೈತೆ ನನಗೆ ಹತ್ತಕ್ಕೆ ಮಾತ್ರ. ಹಂಗೆ ಹತ್ಕೊಂಡು ಈ ಥರ ಇರ್ತದಲ್ಲ, ಈ ಥರ ಪ್ಲೇಸಸ್ ಅಲ್ಲೇ ಸ್ವಲ್ಪ ಹತ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಲ್ಲ ಅದಕ್ಕೆ ವೆದರ್ ಮಾತ್ರ ಸಖತ್ತಾಗೈತೆ ಗುರು. ಕಡೆಯಿಂದ ಪ್ಲೇಸ್ ಇದೆ. ಏನ್ ಕತೆ ಇಟ್ಕೊಂಡಿದ್ದೀನಿ ನೋಡಿ ಇವತ್ತು ನಾನು. ಹಾ ದೇವಸ್ಥಾನ ಇದೆ ಬಿಡಲ್ಲ. ವೈಬ್ ಮಾತ್ರ ಮಸ್ತ್ ಇದೆ. ನಮ್ಮ ಲೈವ್ ಅಲ್ಲಿ ಇದಾರೆ. ಈ ಲೈವ್ ಬಿಡೋ, ಈ ವಿಡಿಯೋ ಬಿಡೋ
ಯಾವ್ದು? ಏ ಸೊ ಮೇಲೆಗಡೆ ಲೊಕೇಶನ್ ಅಲ್ಲಿ ಮಾತ್ರ ಮಸ್ತ್ ಇದೆ. ಬಿಕಾಸ್ ಆಫ್ ಇವಾಗ ನೇಚರ್ ಕಡೆ ವೆದರ್ ಸ್ವಲ್ಪ ಫುಲ್ ಸಪೋರ್ಟ್ ಮಾಡ್ತಾ ಇತ್ತು ತನಕ. ಬಿಕಾಸ್ ಯಾಕಂದ್ರೆ ಸೊ ಬಿಸ್ಲಿದ್ದಿದ್ರೆ ಸೊ ಇಷ್ಟೊಂದು ನಾನು ಎಂಜಾಯ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಇವಾಗ ಸ್ವಲ್ಪ ವೆದರ್ ಎಲ್ಲ ಕೂಲ್ ಆಗಿರೋದ್ರಿಂದ ಸೊ ಫುಲ್ ಎಂಜಾಯ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಸ್ವಲ್ಪ ಮೇಲೆಗಡೆ ಒಳ್ಳೆ ಪ್ಲೇಸು ಮಾಡ್ಕೊಂಡು ಸೊಲ್ಲಿ ಇದ್ ಕಡೆ ಮೇಲೆಗಡೆ ಯಾವ ಏನು ಟೆಂಪಲ್ ಏನು ಇಲ್ಲ. ಸೊ ಅದೇನು ಇಲ್ಲ. ಸೊ ನಾನು ಆವಾಗಲೇ ಅಲ್ಲಿ ತೋರಿಸಿದ್ನಲ್ಲ, ಅಲ್ಲೇ ಮಾತ್ರ ಟೆಂಪಲ್ ಇರೋದು, ಅದು ಇಲ್ಲಿ ಶಿವಲಿಂಗ ಇರೋದು. ಸೊ ಮತ್ತೆ ಮೇಲೆಗಡೆ ಎಲ್ಲ ಫುಲ್ಲು ಅರೆ ಒಂಥರ ಕಳ್ಳ ಬಂಡೆಗಳಿದೆ, ಚೆನ್ನಾಗೈತೆ. ಮತ್ತೆ ಇಲ್ಲೊಂದು ಕಲ್ಲೊಂದು ಇಲ್ಲಿ ಕಾಣಿಸ್ತೈತಿಲ್ಲ, ಈ ಕಲ್ಲು ಮಾತ್ರ ನೋಡಕ್ ಚೆನ್ನಾಗೈತೆ. ಮೇಲೆಗಡೆ ಈ ಕಡೆ ಎಲ್ಲ ವೆದರ್ ಚೆನ್ನಾಗೈತೆ, ವಿತ್ ನೇಚರು ಚೆನ್ನಾಗೈತೆ. ಸೊ ಗಾಯ್ಸ್, ನೀವೇನಾದ್ರೂ ಬರ್ಬೇಕು ಅನ್ಕೊಂಡ್ರೆ ಸೊ ಲೊಕೇಶನ್ ಅಲ್ಲಿ ಆವಾಗಲೇ ಹೆಸರು ಹೇಳೋದಲ್ಲ, ಸೊ ಹೆಸರೇ ಇಲ್ಲಿ ಗೊಂದಳ್ಳಿ ಹತ್ರ ಬಂದ್ಬಿಟ್ಟು ಸ್ವಲ್ಪ ಮುಂದೆಗೆ ರೈಟ್ ಸೈಡ್ ದಾರಿ ಇದೆ. ಆ ದೇವ್ರನ್ನ ದರ್ಶನ ಮಾಡ್ಕೊಳಕ್ಕೆ ದಾರಿ ಇಲ್ಲ, ಬಟ್ ನಾವು ನೋಡ್ಕೊಂಡು ಅದ್ರ ದಾರಿ ಇಲ್ಲ, ಬಟ್ ನಾವು ನೋಡ್ಕೊಂಡು ಹತ್ಕೊಂಡು ಬರ್ಬೇಕಾಗುತ್ತೆ. ಸೊ ಮತ್ತೆ ಮೇಲೆಗಡೆ ಬರೋಕೆ ಸ್ವಲ್ಪ ಸ್ಪೇಸ್ ಚೆನ್ನಾಗಿರೋ ಸೇಫ್ ಪ್ಲೇಸ್ ಹುಡ್ಕೊಂಡು ಮೇಲೆಗೆ ಹತ್ರಿ. ಯಾಕಂದ್ರೆ ಬೇರೆ ಇದ್ರಲ್ಲಿ ಹತ್ತಕ್ಕೋದ್ರೆ, ಇವಾಗ ನಾನು ಹತ್ತಕ್ಕೋದ್ರೆ ಸ್ವಲ್ಪ ಮಿಸ್ ಆದ್ರು, ಸ್ವಲ್ಪ ಜಾಡಿದ್ರು ಕೆಳಗಡೆ ಹೋಗ್ಬಿಡ್ತೀವಿ. ಸೊ ಇವಾಗ ನಾನು ಅದೇ ಪೊಸಿಷನ್ ಅಲ್ಲಿ ಹತ್ಕೊಂಡ್ ಬಂದೆ. ಕೆಲವೊಂದು ವಿಡಿಯೋಗಳು ಮಾಡಕ್ ಆಯ್ತು, ಕೆಲವೊಂದು ವಿಡಿಯೋ ಮಾಡಕ್ ಆಗಿಲ್ಲ. ಸೊ ವಿಡಿಯೋಗಳು ಮಾಡಿರೋವು ಪ್ರತಿಯೊಂದು ನಾನು ಬಿಟ್ಟೇ ಬಿಡ್ತೀನಿ, ಈ ವಿಡಿಯೋದಲ್ಲಿ ಇಕ್ತೀನಿ. ಸೊ ಇನ್ನೂ ಕೆಲವೊಂದು ವಿಡಿಯೋ ಮಾಡಕ್ ಆಗಿಲ್ಲ, ಬಿಕಾಸ್ ಆಫ್ ಕೈಯಲ್ಲೆಲ್ಲ ಆ ಕಲ್ಬಂಡೆಗಳು ಇಟ್ಕೊಂಡು ಹತ್ಬೇಕಾಗುತ್ತಲ್ಲ. ಸೊ ಅದರಿಂದ ಸೈಡ್ಗೆ ಇಕ್ಬಿಟ್ಟಿದ್ದೆ. ಇವಾಗ ಆದ್ರೆ ಪ್ರತಿಯೊಂದು ಮೇಲೆಗಡೆ ಯಾವ ತರ ಇದೆ ನೋಡಿ. ಬಿಕಾಸ್ ಮತ್ತೆ ಇಲ್ಲಿ ನಿಮ್ಗೆ ಪ್ಲೇಸು ಹಿಂದೆ ಕಾಣಿಸ್ತೈತಲ್ಲ, ಸೊ ಅದೇ ಹರಿಹರ ಬೆಟ್ಟ. ಸೊ ಹರಿಹರ ಬೆಟ್ಟ ಪಕ್ಕದಲ್ಲೇ ಈ ಕುರ್ಲ್ ಬೆಟ್ಟ ಪೌರ್ಲ ಬೆಟ್ಟ. ಹರಿಹರ ಬೆಟ್ಟ ಪಕ್ಕದಲ್ಲಿರೋದೇ ಪೌರ್ಲ ಬೆಟ್ಟ. ಸೊ ಹತ್ ಕಡೆಯಿಂದ ಹೋದ್ರೆ ನಾವು ಈಶಾ ಫೌಂಡೇಶನ್ಗೂ ಹೋಗ್ಬೋದು. ಸೊ ಮತ್ತೆ ಇದಕ್ಕೂ ಟ್ರೆಕ್ಕಿಂಗ್ ಮಾಡ್ಬೋದು. ಸೊ ಪ್ಲೇಸ್ ಮಾತ್ರ ಮೇಲೆಗಡೆಯಿಂದ ವ್ಯೂ ಇನ್ನ ಮಸ್ತ್ ಇರುತ್ತೆ ಹರಿಹರ ಬೆಟ್ಟದ ಮೇಲೆಗಡೆ. ಸೊ ನಾನು ಆಲ್ರೆಡಿ ಆ ಬೆಟ್ಟದ್ದು ಒಂದು ಇನ್ನೊಂದು ಚಾನಲ್ ಇದೆ, ಸೊ ಅಲ್ಲಿ ಹೋಗಿ ಪ್ಲೇಸು ಮಸ್ತ್ ಆಗಿರುತ್ತೆ. ಸೊ ಈ ನಾನು ಆ ಪ್ಲೇಸ್ ಆಗಿದೆಯಲ್ಲ, ಸೊ ಯಾಕೆ ಅಂದ್ಬಿಟ್ಟು ಈ ಪ್ಲೇಸ್ ನ ಸೆಲೆಕ್ಷನ್ ಮಾಡ್ಕೊಂಡಿದ್ದು. ಈ ಪ್ಲೇಸ್ ಅಲ್ಲಿ ಮೇಲೆಗಡೆ ಮಾತ್ರ ಮಸ್ತ್ ಇದೆ. ಸೊ ಕಡೆ ನೋಡಿ ವೆದರ್ ಯಾವ ತರ, ನೇಚರ್ ಯಾವ ತರ ಇದೆ ಅಂತ ನಾನು ಇದ್ ಕಡೆ ಊಹೆ ಮಾಡಿರಲಿಲ್ಲ ಈ ತರ ಇದೆ ಅಂತ. ದೂರದಿಂದ ನೋಡ್ತಾ ಇದ್ವಿ, ಚೆನ್ನಾಗಿರ್ತಾ ಇತ್ತು. ಸೊ ಹತ್ರಕ್ಕೆ ಬಂದ್ಮೇಲೆ ಅದ್ರ ಮಜಾ. ಏನಂತೀರಾ? ಗಾಯ್ಸ್, ಮೇಲೆಗಡೆ ಯಾವ ತರ ಇದೆ ಅಂತ ನೀವು ಸೊ ಎಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ತೋರಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದನೇ ಸ್ವಲ್ಪ ನಾನು ಬೆಳೆಯೋಕ್ಕೆ ಸ್ವಲ್ಪ ಸಾಧ್ಯವಾಗುತ್ತೆ. ಸೊ ಇನ್ನ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತೀನಿ. ಹಿಡನ್ ಪ್ಲೇಸಸ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸ್ವಲ್ಪ ಲೋಕಲ್ ಪ್ಲೇಸಸ್ ಅಲ್ಲಿ ಯಾವ್ಯಾವ ನೋಡೋಕ್ಕೆ, ಟ್ರೆಕ್ಕಿಂಗ್ ಮಾಡೋಕ್ಕೆ, ನೋಡೋಕ್ಕೆಲ್ಲ ಯಾವ ಚೆನ್ನಾಗಿದೆ, ಟ್ರೆಕ್ಕಿಂಗ್ ಮಾಡೋಕ್ಕೆ ಯಾವ್ದು ಚೆನ್ನಾಗಿದೆ, ಎಲ್ಲದರಲ್ಲೂ ಸ್ವಲ್ಪ ವಿಡಿಯೋಗಳು ಮಾಡಿ ಬಿಡ್ತೀನಿ. ಸ್ವಲ್ಪ ಟೈಮ್ ಬೇಕು ನನಗೆ, ಆದರೆ ಅಷ್ಟೊತ್ತವರೆಗೂ ಎಲ್ಲರೂ ಈ ವಿಡಿಯೋನ
ತಪ್ಪದೆ ಫುಲ್ಲು ನೋಡಿ ಆಯ್ತಾ. ಯಾಕಂದರೆ ಸ್ಟಾರ್ಟಿಂಗಿಂದ ಅಲ್ಲಿ ನಾರ್ಮಲಾಗಿ ಸ್ವಲ್ಪ ನಿಮಗೆ ಸ್ವಲ್ಪ ಅಂತ್ರಿಲ್ ಅನಿಸ್ಬೋದು. ಅದು ಯಾಕಂದರೆ ಚಿಕ್ಕದಾಗಿ ಅಲ್ಲ, ಮತ್ತೆ ಅಲ್ಲಿಂದ ಮೇಲೆಗೆ ಬರೋವಾಗ ಒಳ್ಳೆ ಸ್ಟ್ರಗಲ್ ಪಟ್ಟಿದ್ದೀನಿ. ಅಲ್ಲಿಂದ ಮೇಲೆಗೆ ಬರೋಕ್ಕೆ ಸ್ವಲ್ಪ ಸ್ಟ್ರಗಲ್ ಪಟ್ಟಿದ್ದೀನಿ. ಸೊ ಸ್ಟ್ರಗಲ್ ಪಟ್ಟಿರೋದು ನೋಡೋದಲ್ಲ. ಸೊ ಆ ವಿಡಿಯೋ ಇನ್ನೂ ಚೆನ್ನಾಗೈತೆ, ಜೋಶ್ ಬರುತ್ತೆ ನಿಮಗೆ ನೋಡ್ತಾ ನೋಡ್ತಾ. ಫುಲ್ಲು ವಿಡಿಯೋ ನೋಡಿ ಅಷ್ಟೇ. ಇವಾಗ ಏನೋ ಇಲ್ಲಿವರೆಗೂ ಬಂದೆ. ಮಿಕ್ಕಿದ್ದು ಯಾಕೋ ಕೂಡ ಗೊತ್ತಿಲ್ಲ, ನನಗೆ ಬಂದ್ಬಿಟ್ಟಿದ್ದೀನಿ. ಮತ್ತೆ ಅಂಗಾಸಿ ಅಲ್ಲಿ ಇಳಿದ್ಬಿಟ್ಟು ಅಂಗಾಸಿ ಹೋಗೋದು. ಸೊ ಯಾರಾದ್ರೂ ಬರ್ಬೇಕು ಅಂದ್ರೂ ಸೊ ಇತ್ ಕಡೆ ಪ್ಲೇಸ್ ಇದೆ, ತಾನೆ ಕೋರ್ಲ್ ಬೆಟ್ಟ ಇದು. ಸೊ ಇಲ್ಲಿ ಗೊಂದಳ್ಳಿ ಹತ್ರ ಬಂದು ಇಲ್ಲಿ ಬಂದರೆ ಆ ಬೆಟ್ಟಕ್ಕೆ ಹೋಗೋದು ಹೆಂಗೆ ಅಂತ ಹೇಳಿದ್ರೆ ದಾರಿ ಇಲ್ಲಿ ತೋರಿಸ್ತಾರೆ, ಕೌರ್ಲಹಳ್ಳಿ ಅಂತ. ಸೊ ನೀವು ದಾರಿ ಹತ್ತಬೇಕು ಅಂದ್ರೂ ಈ ಬಂಡೆ ಮೇಲೆಯಿಂದ ಹತ್ತಬೇಕು. ಸೊ ಶೂಸ್ ಮಾತ್ರ ಚೆನ್ನಾಗಿರೋ ಶೂಸ್ ಹಾಕೊಂಡ್ಬರ್ಬೇಕು. ನಾರ್ಮಲ್ ಶೂಸ್ ಎಲ್ಲ ಹಾಕೊಂಬಂದ್ರೆ ಸೊ ಜಾರುತ್ತೆ. ಜಾರಿದ್ರೆ ಆವಾಗಲಿಂದ ನಾನು ಒಂದು 2-3 ಸರಿ ಜಾರ್ಕೊಂಡ್ಬಿಟ್ಟಿದ್ದೀನಿ. ಆದರೂ ಸ್ವಲ್ಪ ಹೆಂಗೋ ಬಂದೆ ಮೇಲೆಗೆ, ಹೆಂಗೋ ಕೆಳಗಡೆಗೆ ಬಂದೆ ನೋಡಿ. ಆವಾಗಲೇ ಹತ್ತಿದ್ದು ಆ ಸೈಡಿಂದ ನಾನು ಅಂಗಾಸಿ ಒಳ್ಳೆ ಸಾಹಸ ಬಾಹುಬಲಿ ರೇಂಜಲ್ಲಿ ಹತ್ತಿದೆ. ಬಾಹುಬಲಿ ರೇಂಜಲ್ಲಿ ಹತ್ತಿದ್ದು ನಾನು ಆವಾಗಲೇ. ಸೊ ಅದಕ್ಕೆ ಇಳಿಯುವಾಗ ಆ ಥರ ಇಳಿಯೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಸ್ವಲ್ಪ ಹತ್ತು ಕಡೆಯಿಂದ ಫುಲ್ ಮೇಲೆಗಡೆ ಆ ಪ್ಲೇಸ್ನೆಲ್ಲ ತೋರಿಸ್ತೀನಲ್ಲ ನಿಮಗೆ, ಅದಕ್ಕೆ ಈ ಕಡೆ ಬರ್ತಾ ಸ್ವಲ್ಪ ಚೆನ್ನಾಗಿತ್ತು ಪ್ಲೇಸ್ ಬರೋಕ್ಕೆ ಎಲ್ಲ. ಸೊ ಅದರಿಂದ ಈ ಪ್ಲೇಸಿಂದ ಹಿಂಗೆ ಬಂದೆ. ಸೊ ನೀವು ಬರಬೇಕು ಅಂದ್ರೂ ಈ ಕಡೆಯಿಂದ ಪ್ಲೇಸ್ ಚೆನ್ನಾಗಿದೆ. ಟ್ರಕ್ಕಿಂಗ್ ಮಾಡೋಕ್ಕೆ ಮಾತ್ರ ಮಸ್ತ್ ಚೆನ್ನಾಗಿರುತ್ತೆ. ಸೊ ಯಾರಾದರೂ ಬಂದ್ರೂ ಹರಿಹರ ಬೆಟ್ಟಕ್ಕೆ ಹೋಗಿ, ಸೊ ಅದಾದಮೇಲೆ ಬೇಕಾದ್ರೆ ಇದಕ್ಕೂ ಬರ್ರಿ. ಹರಿಹರ ಬೆಟ್ಟಕ್ಕೆ ಅದಿದು ಚೆನ್ನಾಗೈತೆ, ಮೇಲೆ ಚೆನ್ನಾಗೈತೆ. ಯಾಕಂದರೆ ಹತ್ತು ಕಡೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಮೇಲೆಗಡೆ ವೆದರ್ಗೆ ಬೆಳಗ್ಗೆನೇ ಮಾರ್ನಿಂಗ್ ಹೋದ್ರೇ ಸಖತ್ತಾಗಿರುತ್ತೆ. ಇದಕ್ಕೂ ಮಾರ್ನಿಂಗ್ ಹೊತ್ತೇ ಬಂದರೆ ಮೇಲೆಗಡೆ ವೆದರ್ ಚೆನ್ನಾಗಿತ್ತು ಮತ್ತು ನೇಚರು ಚೆನ್ನಾಗಿತ್ತು. ಸೊ ಹತ್ತು ಕಡೆ ಇನ್ನೇನು ಅಂಥ ಸ್ಪೆಷಲ್ಲಾಗಿ ದೇವಸ್ಥಾನ ಅದು ಇದು ಅಂಥದ್ದು ಏನೂ ಇಲ್ಲ. ಅಲ್ಲಿ ಮಾತ್ರ ದೇವಸ್ಥಾನ, ಅದು ಚಿಕ್ಕದು ಒಂದು ಲಿಂಗ ಇಕ್ಕಿದ್ದಾರೆ ಊರವರು, ಯಾರೋ ಹುಡುಗರೆಲ್ಲ ಸೇರಿಕೊಂಡು ಇಕ್ಕಿದಂಗಿದ್ದಾರೆ ಅದನ್ನು. ಸೊ ಅದಕ್ಕೆ ಹುಡುಗರೆಲ್ಲ ದೊಡ್ಡವರು ಯಾರು ಇಕ್ಕಿದ್ದಾರೆ, ಯಾಕಂದರೆ ಅಲ್ಲವರೆಗೂ ಒಂದು ಲೈಟ್ ಕಂಬ ಅದನ್ನೆಲ್ಲ ನೀಟಾಗಿ ಅಲ್ಲೆಲ್ಲ ಹಾಕಿದಾರಲ್ಲ. ಸೊ ಫಿಕ್ಸ್ ಮಾಡಿ ನೈಟಲ್ಲಿ ಲೈಟ್ ಕೂಡ ಹಾಕ್ತಾರೆ ಆ ಪ್ಲೇಸಾಗೆ. ಅದಕ್ಕೆ ಸ್ವಲ್ಪ ದೊಡ್ಡವರು ಯಾರೋ ನೋಡಿಕೊಂಡು ಸೊ ಅದಕ್ಕೆ ಪ್ಲೇಸ್ನ ಅಲ್ಲಿ ರೆಡಿ ಮಾಡಿದ್ದಾರೆ. ಸೊ ಅಲ್ಲಿ ಅವಾಗವಾಗ ಪೂಜೆಗಳು ನಡೆಯುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅಲ್ಲಿ ಈ ಬೂದಿ ಎಲ್ಲ ಕುಂಕುಮ ಹೂವು ಅದು ಎಲ್ಲ ಇತ್ತು. ಸೊ ಒಳಗಡೆಗೆ ಹೋಗೋಣ ಅಂದರೆ ನೀವೇ ನೋಡಿದ್ರಲ್ಲ ಬಾವುಲಿ ಬಂದ್ಬಿಡ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ನಾವು ಆವಾಗಲೇ ಹೋಗಿದ್ದು ಹಿಂಗೆ ಅಲ್ಲೇ ಹತ್ತಿದ್ದು ಅಲ್ಲ ಹತ್ತು ಕಡೆ ಆ ಪ್ಲೇಸಲ್ಲಿ. ಯಾರ ಬಂದ್ರೂ ಸೊ ಪ್ಲೀಸ್ ಆರಾಮಾಗಿ ಬರ್ರಿ, ಚೆನ್ನಾಗಿ ಬರ್ರಿ. ಈ ವಿಡಿಯೋ ಫುಲ್ಲು ವಿಡಿಯೋ ನೋಡಿ. ಸೊ ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಕಂಟೆಂಟ್ ಅರ್ಥ ಆಗಲ್ಲ. ಸೊ ಫುಲ್ಲು ನೋಡಿ. ಈ ಪ್ಲೇಸ್ಗೆ ಯಾವ ಥರ ಬರಬೇಕು, ಹೆಂಗಿದೆ ಈ ಪ್ಲೇಸ್ ಎಲ್ಲ ಈ ಈ ವಿಡಿಯೋದಲ್ಲಿ ಇಕ್ಕಿದ್ದೀನಿ. ಸೊ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಜೈ ಶ್ರೀರಾಮ್.